ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಿಮಗೆ ಪ್ರಾಕ್ಟಿಕಲ್ಸ್ ಮುಗಿದಿದೆ, ಥಿಯರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಥರ್ಡ್ ಸೆಮಲ್ಲಿ ಏನಾದರೂ ನೀವು DSc ಕೆಮಿಸ್ಟ್ರಿ ತೊಗೊಂಡಿದ್ದರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು. ಅದರದ್ದು ಕ್ವಶನ್ ಆನ್ಸರ್ಸ್ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿತ್ ಅ ಮಾಡೆಲ್ ಕ್ವಶನ್ ಪೇಪರ್. ಸೊ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ ಏನಿದೆ ಅರ್ಥ ಇಂಪಾರ್ಟೆಂಟ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಇನ್ ದಟ್ ಚಾಪ್ಟರ್ ಏನಿದೆಯಲ್ಲ ಅದನ್ನು ನಾನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಥರ್ಡ್ ಸೆಮ್ NEP ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ ನಿಮಗೆ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ನಿಮಗಿರೋವಂಥ ಚಾಪ್ಟರ್ ಒಟ್ಟು 6 ಚಾಪ್ಟರ್ಗಳಿದೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಅಂತ ಯೂನಿಟ್ 1, ಯೂನಿಟ್ 2ನಲ್ಲಿ ನೆಫ್ಲೋಮೆಟ್ರಿ ಆ್ಯಂಡ್ ಟರ್ಬಿಡೋಮೆಟ್ರಿ, 2 ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಥರ್ಡ್ ಯೂನಿಟ್ ಇದೆ, ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ, ಸಪ್ರೇಷನ್ ಆಫ್ ಟೆಕ್ನಿಕ್ಸ್ ಅಂತ ಇದೆ. ನೆಕ್ಸ್ಟು ನೀವು ಥರ್ಡ್ ಯೂನಿಟ್ಗೆ ಬಂದರೆ ಅಥವಾ ಫೋರ್ತ್ ಚಾಪ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತಿದೆ, ಅದು ನಿಮಗೆ ಆರ್ಗ್ಯಾನಿಕಲ್ಲಿ ಬರುತ್ತೆ. ಅದೇ ಥರ ಮೆಥಡ್ಸ್ ಆಫ್ ಐಡೆಂಟಿಫೈಯಿಂಗ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್, ಅದು ಆರ್ಗ್ಯಾನಿಕಲ್ಲೇ ಬರುತ್ತೆ. ಯೂನಿಟ್ 4 ಏನಿದೆಯಲ್ಲ ಅದರಲ್ಲಿ ನಿಮಗೆ ಸ್ಟೀರಿಯೋಕೆಮಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರುತ್ತೆ. ಸೊ ನಂಬರ್ ಆಫ್ ಅವರ್ಸ್ ಏನಿದೆಯಲ್ಲ ಅದ್ರ ಮೇಲೆ ನಾವು ಮಾರ್ಕ್ಸ್ ಕೇಳ್ತಾ ಹೋಗ್ತೀವಿ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು ರಫ್ಲಿ 8 ಅವರ್ಸ್ ಇದೆ, ಹಾಗಾಗಿ ಅದು ಮಾರ್ಕ್ಸು ಅದರಲ್ಲಿ ಕೇಳ್ತಾರೆ. ಸೊ ನಿಮಗೆ ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ದಟ್ 5 ಮಾರ್ಕ್ಸ್ ಕ್ವಶನ್ ಇಸ್ ಫರ್ದರ್ ಡಿವೈಡೆಡ್ ಇಂಟು 3+2 ಇರ್ಬೋದು, ಇಲ್ಲಾಂದರೆ 4+1 ಇರ್ಬೋದು, 2+2+1 ಅಂತ ಕೇಳ್ಬೋದು. ಪಾರ್ಟ್ ಸಿಗೆ 10 ಮಾರ್ಕ್ಸ್ ಇರುತ್ತೆ, ಅದನ್ನು ಮತ್ತೆ ಡಿವೈಡ್ ಮಾಡ್ತಾರೆ 3+2+2 ಹಿಂಗಾರು ಮಾಡಿ 10 ಮಾರ್ಕ್ಸ್ಗೆ ಮಾಡ್ತಾರೆ. ಸೊ ನಮಗೆ ಯೂನಿಟ್ 3ನಲ್ಲಿ 2 ಯೂನಿಟ್ ಇದೆ, ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇದೆ, ಒಂದು ಪ್ರಾಡಕ್ಟ್ ಅನಾಲಿಸಿಸ್ ಇದೆ. ಸೊ ಎರಡೂ ಸೇರಿ ನಿಮಗೆ 23 ಮಾರ್ಕ್ಸ್ ಕ್ವಶನ್ಸ್ನ ಕೇಳಬೇಕು. 2 ಮಾರ್ಕ್ಸ್ ಕ್ವಶನಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ಗೆ ಒಂದೇ ಒಂದು ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. 10 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಅದು 14 ಮಾರ್ಕ್ಸ್ ಇರುತ್ತೆ, ರಫ್ಲಿ 7 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ಆಲ್ ಟುಗೆದರ್ ನಿಮಗೆ 13 ಮಾರ್ಕು ಈ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂದರೆ ಅದು ಕಾರ್ಬೋಕೆಟಿಯಾನ್ ಆಗ್ಬೋದು, ಕಾರ್ಬನಿಯಾನ್ ಆಗ್ಬೋದು, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಆಗ್ಬೋದು, ಕಾರ್ಬೀನ್ಸ್ ಆಗ್ಬೋದು, ನೈಟ್ರೀನ್ಸ್ ಆಗ್ಬೋದು, ಅಥವಾ ಅರೈನ್ಸ್, ಬೆನ್ಝೈನ್ ಅಂತ ಏನು ಹೇಳ್ತೀವಿ ಅದು. ಒಟ್ಟು 6 ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ನ ಇಲ್ಲಿ ನೀವು ಓದ್ತಾ ಹೋಗ್ತೀರಾ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತಂದರೆ ದೇ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್ ಆ್ಯಂಡ್ ದೇ ಆರ್ ಫಾರ್ಮ್ಡ್ ಇನ್ ಬಿಟ್ವೀನ್ ದಿ ರಿಯಾಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಅದು ಕಾರ್ಬೋಕೆಟಿಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬನ್ ಫ್ರೀ ರ್ಯಾಡಿಕಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಕಾರ್ಬೀನ್ಸ್ ಆಗಿರ್ಬೋದು, ಇಲ್ಲಾಂದರೆ ನೈಟ್ರೀನ್ಸ್ ಆಗಿರ್ಬೋದು. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ಸ್ ಅಂತಲೇ ಕರಿತೀವಿ. ಇದು ನೀವು ವಾಟ್ ಆರ್ ಕಾರ್ಬೋಕೆಟಿಯಾನ್, ವಾಟ್ ಆರ್ ಕಾರ್ಬನಿಯಾನ್ಸ್ ಅಂತ ಕೇಳಿದ್ರು ದೀಸ್ ಆರ್ ದಿ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬಿಟ್ವೀನ್ ದಿ ರಿಯಾಕ್ಷನ್ ಅಂದರೂ ನಾವು ಮಾರ್ಕ್ಸ್ನ ಕೊಡಬೇಕಾಗತ್ತೆ. ಆ್ಯಂಡ್ ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಆಸ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಸೊ ಇದು ಯಾವುದಾದ್ರು ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್ ಅಥವಾ ವಾಟ್ ಆರ್ ಕಾರ್ಬನಿಯಾನ್ಸ್, ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತಂದರೆ ನೀವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಬರೆದ್ರೆ ನಾವು ಮಾರ್ಕ್ಸ್ನ ಕೊಡಬೇಕಾಗತ್ತೆ. ಇಲ್ಲಿ ಏನು ಕ್ವೆಶ್ಚನ್ ಕೇಳಿದ್ದಾರೆ ಅಂದರೆ ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್, ಹೌ ಆರ್ ದೇ ಜನರೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಕಾರ್ಬೋಕೆಟಿಯಾನ್ ಇಸ್ ಅ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ by the electrolytic cleavage, which is an ion with a positively charged carbon atom. ಸೊ ಇದ್ರ ಸ್ಪೆಸಿಫಿಕೇಶನ್ ಏನು ಅಂದರೆ ದೇ ಆರ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ದೇ ಆರ್ ಫಾರ್ಮ್ಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜಿಂದ ಆಗುತ್ತೆ. ಸ್ಟ್ರಕ್ಚರ್ ಅಂತಂದರೆ 3 ವೇಲೆನ್ಸ್ ಇರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಇದನ್ನು ಅವರು ಜಾಸ್ತಿ ಮಾರ್ಕ್ಸ್ಗೂ ಕೇಳ್ಬೋದು. ಇಲ್ಲಿ ಇದನ್ನು 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹೌ ಆರ್ ದೇ ಜನರೇಟೆಡ್, ದೇ ಆರ್ ಜನರೇಟೆಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ಅಂದ್ರೆ ಓಕೆ. ನಿಮಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ ನಾವಿಲ್ಲಿ ಮಿಥೈಲ್ ಕ್ಲೋರೈಡ್ನ ತಗೊಂಡು CH3+ ಆ್ಯಂಡ್ Cl- ಆಗ್ತಾ ಇದೆ, ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ಆಗ್ತಾ ಇದೆ, ಬಿಕಾಸ್ Cl ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಇಂಥದಕ್ಕೆ ನಾವೇನಂತ ಈ ರೀತಿಯಾಗಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದಲ್ಲದೆ ಆಲ್ಟರ್ನೇಟಿವ್ ಆನ್ಸರ್ಸ್ ಅಂದರೆ centrally positively charged carbon which has only 6 electrons in their valence shell, they are also called as carbocation. Carbocations are Lewis acids.
Carbocations are also electrophiles. They can easily combine with any substance which can donate because they are electron deficient. Therefore, they can combine with any species which can donate to them. So alternative ಆಗಿ ನೀವು ಏನು ಆನ್ಸರ್ ಬರೆದ್ರು ನಾವು ಕೊಡಬೇಕಾಗತ್ತೆ. ಬಟ್ ಸಿಂಪಲ್ ಆನ್ಸರ್ ಅಂದರೆ ದ ಕಾರ್ಬೋಕಟಿಯಾನ್ಸ್ ಆರ್ ದಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದಿ ಹೆಟರೋಲಿಟಿಕ್ ಕ್ಲೀವೇಜ್ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆನ್ ದೆಮ್ ಅಂತ ಹೇಳಿದ್ರೆ ನಿಮಗೆ ಆಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಕಾರ್ಬನಿಯಾನ್ಸ್, ಹೌ ಆರ್ ದೇ ಜನರೇಟೆಡ್. ಅಗೇನ್ ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅಗೇನ್ ದೀಸ್ ಆರ್ ಆಲ್ಸೋ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದಿ ಹೆಟರೋಲಿಟಿಕ್ ಕ್ಲೀವೇಜ್, ಬಟ್ ದ ಡಿಫರೆನ್ಸ್ ಇಸ್ ದಟ್ ದೇ ಗೋಯಿಂಗ್ ಟು ಕ್ಯಾರಿ, ದೀಸ್ ಆರ್ ಆಲ್ಸೋ ಅಯಾನ್ಸ್ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ಲಿ ಚಾರ್ಜ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನಿಯಾನ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ ವಿತ್ ಅ ಮೆಟಲ್ ಯಾವ್ದಾದ್ರು ಒಂದು ತೊಗೋಬೋದು. ನಾವು ಆರ್ಗನೋ ಲಿಥಿಯಂ ಕಾಂಪೌಂಡ್ನ ತೊಗೊಂಡಿದ್ದೀವಿ. CH3 ಲಿಥಿಯಂ ಜೊತೆಗೆ ಹೆಟರೋಲಿಟಿಕ್ ಕ್ಲೀವೇಜ್ ಆಗ CH3 ಮೈನಸ್ ಲಿಥಿಯಂ ಪ್ಲಸ್ ಆಗಿ ಬರುತ್ತೆ. ನಿಮಗೆ ಗೊತ್ತು ಮೆಟಲ್ಸ್ ಆರ್ ಆಲ್ವೇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಿಮಗೆ ಕಾರ್ಬನ್ ಮೇಲೆ ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಆನ್ಸರ್ ನೀವು ಹೇಳ್ತೀನಿ ಅಂತಂದರೆ ಸೆಂಟ್ರಲಿ ನೆಗೆಟಿವ್ಲಿ ಚಾರ್ಜ್ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ 8 ಎಲೆಕ್ಟ್ರಾನ್ಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಕರಿತೀವಿ, ಲೂಯಿಸ್ ಬೇಸಸ್ ಅಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಕಂಬೈನ್ ವಿತ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಜೊತೆಗೆ ಅವು ಕಂಬೈನ್ ಆಗ್ತವೆ. ಸೊ ಈ ರೀತಿಯಾಗಿ ಆಲ್ಟರ್ನೇಟಿವ್ ಆನ್ಸರ್ ಬರೆದ್ರು ನಾವು ಕೊಡಬೇಕಾಗತ್ತೆ. Carbanions are the reactive intermediates which are formed by the heterolytic cleavage. These are the ions with a negatively charged. They are excess, they are going to have excess charge. They are going to carry the negative charge. ಅಂಥದಕ್ಕೆ ಕಾರ್ಬನಿಯಾನ್ಸ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಇದೆ, ಅದಕ್ಕೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್, ಹೌ ಆರ್ ದೇ ಜನರೇಟೆಡ್. ಇದು 2 ಮಾರ್ಕಕ್ಕೆ ಕೇಳ್ತಾರೆ. ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತಂದರೆ 1 ಮಾರ್ಕು, ಹೌ ಆರ್ ದೇ ಜನರೇಟೆಡ್. ಇಲ್ಲಿ ಫ್ರೀ ರ್ಯಾಡಿಕಲ್ಸೂ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್, ಬಟ್ ದೇ ಆರ್ ಫಾರ್ಮ್ಡ್ ಬೈ ದಿ ಹೋಮೋಲಿಟಿಕ್ ಕ್ಲೀವೇಜ್ ಇನ್ ವಿಚ್ ದ ಹಿಯರ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಚಾರ್ಜ್ ಇದ್ದರೆ ಮಾತ್ರ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಇದೆ ಅಯಾನ್ ಅಂತ ಕರಿತೀವಿ. ಇವು ಅಯಾನ್ ಅಲ್ಲ, ಬಟ್ ದೀಸ್ ಆರ್ ದಿ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಓನ್ಲಿ 1 ಎಲೆಕ್ಟ್ರಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಅವು ಹೇಗೆ ಜನರೇಟ್ ಆಗ್ತವೆ, ದೇ ಆರ್ ಜನರೇಟೆಡ್ ಬೈ ದಿ ಹೋಮೋಲಿಟಿಕ್ ಕ್ಲೀವೇಜ್, ನಾಟ್ ಬೈ ದಿ ಹೆಟರೋಲಿಟಿಕ್ ಕ್ಲೀವೇಜ್. ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ ಫ್ರೀ ರ್ಯಾಡಿಕಲ್ಸ್ ಆಗುತ್ತೆ, ಹೆಟರೋಲಿಟಿಕ್ ಕ್ಲೀವೇಜ್ ಆದಾಗ ನಿಮಗೆ ಕಾರ್ಬೋಕಟಿಯಾನು ಮತ್ತು ಕಾರ್ಬನಿಯಾನು ಫಾರ್ಮೇಷನ್ ಆಗುತ್ತೆ. ಸೊ ಹೇಗಾಗುತ್ತೆ ಅಂದರೆ ಇದು ಯೂಶಲಿ ಫ್ರೀ ರ್ಯಾಡಿಕಲ್ ಜನರೇಷನ್ ಯಾವಾಗ ಆಗುತ್ತೆ ಅಂದರೆ ಐದರ್ ಇನ್ ಪ್ರೆಸೆನ್ಸ್ ಆಫ್ ದಿ ಲೈಟ್, ಅಲ್ಟ್ರಾವೈಲೆಟ್ ಲೈಟ್, ಆರ್ ಯೂಸಿಂಗ್ ದ ಥರ್ಮಾಲಿಸಿಸ್ ಆರ್ ಯೂಸಿಂಗ್ ದಿ ಫೋಟೋಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನನ್ನು ಹೆಟರೋಲಿಟಿಕ್ ಅಲ್ಟ್ರಾವೈಲೆಟ್ ಲೈಟ್ ಅಥವಾ ಹೀಟ್ ಮಾಡಿದಾಗ ನನಗೆ ಫ್ರೀ ರ್ಯಾಡಿಕಲ್ಸ್, ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ಪೆಸಿಫಿಕ್ ಎಕ್ಸಾಂಪಲ್ಲು ನೀವು ಕೊಡ್ಬೋದು. ಅಥವಾ ಇನ್ನೂ ಬೇರೆ ಆಲ್ಟರ್ನೇಟಿವ್ ಅಂತಂದರೆ ದೀಸ್ ಆರ್ ದಿ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, but they have an unpaired electron, they have a tendency to paired up, therefore they easily react with the substances either to give away or to take up. ಆ ಥರದಾಗಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ವಾಟ್ ಆರ್ ಕಾರ್ಬಿನ್ಸ್, ಹೌ ಆರ್ ದೇ ಜನರೇಟೆಡ್. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಕಾರ್ಬಿನ್ಸ್ ಅಂತಂದ್ರೇನು, ದೀಸ್ ಆರ್ ಆಲ್ಸೋ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ದೇ ಆರ್ highly reactive in nature. They are going to have only 6 electrons. They are neutral species, they do not carry any charge, they are incomplete octet ಇರುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ, highly unstable, very short lived. These are also reactive intermediates which going to have only 6 electrons without carrying any charge. ಅಂಥದಕ್ಕೆ ನಾವು ಕಾರ್ಬೀನ್ಸ್ ಅಂತ ಕರಿತೀವಿ. ಈ ಕಾರ್ಬೀನ್ಸು ಹೇಗೆ ಜನರೇಟ್ ಆಗ್ತವೆ ಅಂತಂದರೆ, a molecule containing a neutral atom with a valency of 2 or unshared valence electrons ಇರುತ್ತೆ. How are they generated ಅಂತಂದರೆ, they are generated by the ಹೆಟರೋಲಿಟಿಕ್ ಕ್ಲೀವೇಜ್ ಅಲ್ಲೇ ಅದು ಆಗ್ತಾ ಹೋಗುತ್ತೆ. ವಾಟ್ ಆರ್ ನೈಟ್ರೀನ್ಸ್, ಹೌ ಆರ್ ದೇ ಜನರೇಟೆಡ್ ಅಂತ ಕೇಳ್ತಿದ್ದಾರೆ. ನೈಟ್ರೀನ್ಸ್ ಆರ್ ಆಲ್ಸೋ ಎಕ್ಸಾಕ್ಟ್ಲಿ ಅನಲಾಗ್ ಆಫ್ ದಿ ಕಾರ್ಬಿನ್. ಕಾರ್ಬಿನಲ್ಲಿ ಕಾರ್ಬನ್ ಇರುತ್ತೆ, ನೈಟ್ರಿನಲ್ಲಿ ನೈಟ್ರೋಜನ್ ಇರುತ್ತೆ. ದೀಸ್ ಆರ್ ಡಿಫೈನ್ಡ್ ಆಸ್ ಎ ನ್ಯೂಟ್ರಲ್ monovalent nitrogen species in which nitrogen has 6 electrons in its valence electron, 1 covalent bonded and 4 non-bonded electrons ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನೈಟ್ರೀನ್ಸ್ ಅಂತ ಕರಿತೀವಿ. ಹೇಗೆ ಹೌ ಆರ್ ದೇ ಜನರೇಟೆಡ್ ಅಂದರೆ, ಯಾವುದೋ ಒಂದು ಬೇಸ್ ತೊಗೊಂಡು ಯಾವುದೋ ಒಂದು ನೈಟ್ರೋಜನ್ ಇರೋವಂಥ ಕಾಂಪೌಂಡ್ನ ತೊಗೊಂಡ್ರು, ಅಮೈನ್ಸ್ ಆಗಿರ್ಬೋದು ಅಥವಾ ಅಮೋನಿಯಾ ಆಗಿರ್ಬೋದು, ಅದರಲ್ಲಿ ನಾವು ಬೇಸ್ ಜೊತೆಗೆ ಮಾಡಿದಾಗ ನಿಮ್ಗೇನಾಗುತ್ತೆ, ನೈಟ್ರೀನು ಜನರೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಎಕ್ಸಾಂಪಲ್ಸ್ನ ಹೇಳಬೇಕಾಗುತ್ತೆ. ಅಥವಾ ಅಜೈಡ್ಸಿಂದನೂ ಅವು ಜನರೇಟ್ ಆಗ್ತವೆ, ಅಥವಾ ಸಲ್ಫನಮೈನಿಂದನೂ ಅವು ಜನರೇಟ್ ಆಗ್ತವೆ. ಯಾವ್ದಾದ್ರು ಒಂದು ಮೆಥಡು ನೀವು ಅದನ್ನು ನೀಟಾಗಿ
ಅದೇ ಥರ ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ದಿ ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕೆಟಿಯಾನ್ ವಿತ್ ಅ ಸೂಟಬಲ್ ಎಕ್ಸಾಂಪಲ್ಸ್. ನಾವು ಮುಂಚೆನೇ ಹೇಳ್ದಂಗೆ ಈ ಎಲ್ಲನೂ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್. ಇಮಿಡಿಯೇಟ್ಲಿ ದೇ ಗೋಯಿಂಗ್ ಟು ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. A carbocation is a reactive intermediates which are formed electrolytic cleavage, which is an ion with a positively charged carbon atom. What are carbocations ಅಂದರೆ ಅದಕ್ಕೆ 1 ಮಾರ್ಕ್. ಆ ಸ್ಟೆಬಿಲಿಟಿ ಹೇಳಿದ್ರೆ ಮಿಥೈಲ್ ಕಾರ್ಬೋಕೆಟಿಯಾನ್ ಸ್ಟೆಬಿಲಿಟಿನ, ಮಿಥೈಲ್ ಕಾರ್ಬೋಕೆಟಿಯಾನ್ ಸ್ಟೆಬಿಲಿಟಿ ಅಂತಂದರೆ ನೀವು ಬರೀ ಇಂಡಕ್ಟಿವ್ ಎಫೆಕ್ಟ್ ಹೇಳಬೇಕಾಗತ್ತೆ, ಅಥವಾ ಆರೋಮ್ಯಾಟಿಕ್ ಕಾಂಪೌಂಡ್ ಇತ್ತು ಅಂದರೆ ರೆಸೊನೆನ್ಸ್ ಹೇಳಬೇಕಾಗತ್ತೆ. ಮಿಥೈಲ್ ಇತ್ತು ಅಂತಂದರೆ ಅಥವಾ ಆಲ್ಕೈಲ್ ಇತ್ತು ಅಂತಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಐದರ್ ಬೈ ದಿ ಇಂಡಕ್ಟಿವ್ ಎಫೆಕ್ಟ್ ಆರ್ ಬೈ ದಿ ಹೈಪರ್ ಕಾಂಜುಗೇಟಿವ್. ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದ್ದರೆ ಆವಾಗ ನಾವು ರೆಸೊನೆನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಈಗ ಆಲ್ಕೈಲ್ ಕಾರ್ಬೋಕೆಟಿಯಾನ್ ನಾನು ತಗೊಂಡ್ರೆ, ಆಲ್ಕೈಲ್ ಕಾರ್ಬೋಕೆಟಿಯಾನ್ ಅನ್ನು ಇಂಡಕ್ಟಿವ್ ಎಫೆಕ್ಟ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ ಅಂದರೆ ದ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಮೋರ್ ಬಿಕಾಸ್ ಆಫ್ ದಿ electron donating nature of the or a plus side effect of 3CH3 group. Therefore tertiary carbocation is more stable. Any group which disperses the positive charge on the carbocation stabilizes the carbocation. The other species central carbocation which is electron deficient carbocation ಗೆ ಇರೋ ಅಟ್ಯಾಚ್ ಆಗಿರೋ ಗ್ರೂಪು ಆ ಪಾಸಿಟಿವ್ ಚಾರ್ಜ್ನ ಮಿನಿಮೈಸ್ ಮಾಡುತ್ತಲ್ಲ, ಡಿಸ್ಪ್ರೆಸ್ ಮಾಡುತ್ತಲ್ಲ, ಅಂಥ ಗ್ರೂಪು ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಐ ಗ್ರೂಪ್ ಆಫ್ ದಿ CH3 group of an alkyl carbocation stabilizes the carbocation by the partial neutralization of the positive charge at the carbon. When you consider more number of alkyl group, ಯಾವುದೋ ಒಂದು alkyl group ಇದ್ರೆ, alkyl group is an electron donating group, therefore it going to disperse the positive charge on the carbon which neutralizes the positive charge on the carbon. ಹಾಗಾಗಿ as more number of electron donating groups are there, as more number of alkyl groups attached to a positively charged carbocation, stability increases. Thereby positive charge is dispersed, positive charge is decreased. ಹಾಗಾಗಿ tertiary carbocation is more stable compared to secondary which going to contain only 2 R group, which compared to primary which going to contain only 1, which is more stable than methyl which do not contain any CH3 group. ಅದೇ ಥರ I can explain this based on hyperconjugation also. Higher the number of the resonance form, higher the number of the conical forms, greater is the stability. ಟರ್ಷರಿ ಕಾರ್ಬೋಕೆಟಿಯಾನ್ಗೆ 10 ನಾನು ಸ್ಟ್ರಕ್ಚರ್ಸ್ನ ಬರೀಬೋದು, ಇದಕ್ಕೆ 7 ಸ್ಟ್ರಕ್ಚರ್ಸ್ನ ಬರೀಬೋದು, ಸೆಕೆಂಡ್ರಿಗೆ ಪ್ರೈಮರಿಗೆ 4 ಬರೀಬೋದು, ಮೀಥೈಲ್ಗೆ 1 ನಾನು ಕಾರ್ಬೋಕೆಟಿಯಾನ್ನ ಒಂದು ಕಾನಿಕಲ್ ಸ್ಟ್ರಕ್ಚರ್ನ ಬರ್ಬೋದು ಬೇಸ್ಡ್ ಆನ್ ಹೈಪರ್ ಕಾಂಜುಗೇಷನ್. ಆಸ್ ಅ ನಂಬರ್ ಆಫ್ ಕಾನಿಕಲ್ ಫಾರ್ಮ್ಸ್ ಇನ್ಕ್ರೀಸಸ್, ಸ್ಟೆಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ದೇರ್ಫೋರ್ we know that tertiary carbocation going to have 10 different conical structures, therefore that is more stable. Similarly, if you contain the unsaturation which are alternative single and a double bond, ಆವಾಗ ನಾವು ಅಲೈಲ್ ಅಥವಾ ಬೆಂಜೈಲ್ ಕಾರ್ಬೋಕೆಟಿಯಾನ್ ಏನಾದರೂ ಇತ್ತು ಅಂದರೆ ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ ರೆಸೊನೆನ್ಸ್. Allyl and benzyl carbocation are more stable than alkyl carbocation because of the marked stabilization of their resonance hybrid through resonance forms of the benzyl carbocation. So it can be explained based on the resonance also. ಸೊ ಈ ರೀತಿಯಾಗಿ ನಾವು ಯಾವ 3 ಮೆಥಡಿಂದನೂ ನಾನು ಏನು ಮಾಡ್ಕೊಳ್ತಾ ಹೋಗ್ಬೋದು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ಬೋದು. ಏನಾದರೂ ಆಲ್ಕೈಲ್ ಗ್ರೂಪ್ ಇತ್ತು, ಸಿಂಗಲ್ ಬಾಂಡ್ ಇತ್ತು ಅಂತಂದರೆ ಐದರ್ ಐ ಕ್ಯಾನ್ ಟೇಕ್ ದಿ ಇಂಡಕ್ಟಿವ್ ಎಫೆಕ್ಟ್ ಆರ್ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ರೆಸೊನೆನ್ಸ್ ಅಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇತ್ತು ಅಂತಂದರೆ ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ರೆಸೊನೆನ್ಸ್ ಎಫೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ. ಅದೇ ಕ್ವಶನ್ ಅವ್ರು ಈ ಥರನೂ ಕೇಳ್ಬೋದು 2 ಮಾರ್ಕ್ಸ್ಗೆ, ವಿಚ್ ಈಸ್ ಮೋರ್ ಸ್ಟೇಬಲ್ ಅಮಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾರ್ಬನಿಯಾನ್ಸ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. Carbanions, again both carbocation and carbanion stability can be explained either by the inductive effect. So ಇಲ್ಲೇನಾಗುತ್ತೆ, ದಿಸ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಿ ಕಾರ್ಬೋಕೆಟಿಯಾನ್. ಕಾರ್ಬೋಕೆಟಿಯಾನಲ್ಲಿ ಏನಾಗುತ್ತೆ, ಯಾವುದು ಪಾಸಿಟಿವ್ ಚಾರ್ಜ್ನ ಡಿಸ್ಪರ್ಸ್ ಮಾಡುತ್ತಲ್ಲ ಅಂಥ ಗ್ರೂಪ್ಸ್ಗೆ ನಾವು ಅಂಥ ಗ್ರೂಪ್ಸ್ ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ದ ಗ್ರೂಪ್ಸ್ ವಿಚ್ ಬಿಕಾಸ್ ದ ಸೆಂಟ್ರಲಿ ಕಾರ್ಬನ್
which is already having an excess of electrons. It is highly electron rich species. ಅದಕ್ಕೆ ನೀವು CH3 group ಇದ್ರೆ ಏನಾಗುತ್ತೆ ಅಂದರೆ it also going to donate, thereby the negative charge on the carbon increases, thereby stability decreases. ಹಾಗಾಗಿ ನೀವು ಪ್ರೈಮರಿ ಮತ್ತು ಟರ್ಷರಿ ತೊಗೊಂಡ್ರೆ ಟರ್ಷರಿನಲ್ಲಿ ಏನಾಗುತ್ತೆ 3 CH3 ಗ್ರೂಪ್ ಇರುತ್ತೆ. ಆಲ್ ಆಫ್ ದೆಮ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ದೇ ಗೋಯಿಂಗ್ ಟು ಡೊನೇಟ್ ದೇರ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ electron this species comparatively it going to give its electron bond electrons. ಹಂಗಾಗಿ ಏನಾಗುತ್ತೆ ಅಂದರೆ ಟರ್ಷರಿನಲ್ಲಿ the carbocation which going to contain the negative charge which is electron rich in nature, which will going to have more number of electron, that decreases the stability. Therefore when you compare primary and tertiary, primary carbanions are more stable compared to the tertiary. ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಟ್ರಿಪ್ಲೆಟ್ ಕಾರ್ಬೀನ್ ಅಂತ ಕೇಳ್ತಾರೆ. ಕಾರ್ಬೀನ್ನ ತಗೊಂಡ್ರೆ 2 ಥರ ಕಾರ್ಬೀನ್ ಇರುತ್ತೆ. ಒಂದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಿಂಗ್ಲೆಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಡಬ್ಲೆಟ್ ಅಂತ ಕರಿತೀವಿ. ಸೊ ಈ ಕಾರ್ಬಿನ್ಸ್ ಆರ್ ಆಲ್ಸೋ ಹೈಲಿ ಅನ್ಸ್ಟೇಬಲ್, ಹೈಲಿ ರಿಯಾಕ್ಟಿವ್ ಸ್ಪೀಶೀಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 2 electrons. ದೇ ಆರ್ ಡೈವೇಲೆಂಟ್ ಕಾರ್ಬನ್ಸ್, ಎರಡೆರಡು ವೇಲೆನ್ಸಿ ಇರುತ್ತೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಡೈವೇಲೆಂಟ್ ಕಾರ್ಬನ್ ಅಂತ ಕರಿತೀವಿ. ಅದರಲ್ಲಿ 2 ಸ್ಟೇಟ್ ಇರುತ್ತೆ, ಒಂದಕ್ಕೆ ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಿಂಗಲ್ ಸ್ಟೇಟ್ ಅಂತ ಕರಿತೀವಿ. ಈ ಟ್ರಿಪ್ಲೆಟ್ ಸ್ಟೇಟ್ಗೆ ಏನಾಗುತ್ತೆ ಅಂದರೆ it is that carbon is sp2 hybridized, and whatever the unpaired electrons are there, those unpaired electron will going to occupy the different orbitals. ಅಂಥದಕ್ಕೆ ನಾವೇನಂತ ಕರಿತೀವಿ ಟ್ರಿಪ್ಲೆಟ್ ಕಾರ್ಬೀನ್ಸ್ ಅಂತ ಕರಿತೀವಿ. ಆ 2 ಅನ್ಪೇರ್ಡ್ ಎಲೆಕ್ಟ್ರಾನು ಒಂದೇ ಲೋಬಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ, ಒಂದೇ ಆರ್ಬಿಟಲಲ್ಲಿ ಇತ್ತು ಅಂದಾಗ ಅದನ್ನು ನಾವು ಸಿಂಗ್ಲೆಟ್ ಅಂತ ಕರಿತೀವಿ. ರೈಟ್ ದಿ ಸ್ಟ್ರಕ್ಚರ್ ಅಂದರೆ ನೀವು ಸ್ಟ್ರಕ್ಚರ್ನ ಬರಿಬೇಕಾಗತ್ತೆ. ಕಾರ್ಬನ್ ಬರೆದು ಅದಕ್ಕೆ ನಾನು ಹೇಳ್ದಂಗೆ ಇಟ್ ಇಸ್ ಎ ಡೈವೇಲೆಂಟ್ ಕಾರ್ಬನ್. 2 ನಿಮಗೆ ವೇಲೆನ್ಸಿ ಇರುತ್ತೆ, 2 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಮತ್ತೆ ಏನಾಗಿರುತ್ತೆ ನಿಮಗೆ ಬಾಂಡ್ ಏನಿರುತ್ತಲ್ಲ ಇದು sp2 ಹೈಬ್ರಿಡೈಸ್ಡ್ ಆಗಿದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಲೋಬ್ 3 ಬರುತ್ತೆ. ಆ 3 ಲೋಬಲ್ಲಿ 2ಕ್ಕೆ ನಿಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ನೀವು ಹಾಕ್ತಾ ಹೋಗ್ತೀರಾ, ಸ್ಟ್ರಕ್ಚರ್ನ ಬರಿಬೇಕು. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್, ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಶೇಪ್ ಹೇಗಿರುತ್ತೆ ಅಂದರೆ ಪ್ಯಾರಲಲ್ ಆಗಿರುತ್ತೆ. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಇನ್ ಟ್ರಿಪ್ಲೆಟ್ ಕಾರ್ಬಿನ್ ಆಕ್ಯುಪೈಸ್ ದ ಡಿಫ್ರೆಂಟ್ ಆರ್ಬಿಟಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎನ್ ಆಪೋಸಿಟ್ ಸ್ಪಿನ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟ್ರಿಪ್ಲೆಟ್ ಕಾರ್ಬಿನ್ ಅಂತ ಹೇಳ್ತೀವಿ. sp2 ಹೈಬ್ರಿಡೈಸ್ಡ್ ಅಂತ ಕರಿತೀವಿ. ಕೋಲ್ಡ್ ಮಿಥಲೀನ್ ಅಂತ ಕರೀತಾರೆ. ಬಾಂಡ್ ಆ್ಯಂಗಲ್ 130 to 150 ಡಿಗ್ರಿ ಇರುತ್ತೆ. ಯಾವುದಾದ್ರು ಬರಿಬೋದಾಗುತ್ತೆ, ನೀವು ಸ್ಟ್ರಕ್ಚರ್ ಬರೆದು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಗ್ರೂಪ್ ಅದೇ ಥರ ಐ ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ based on hyperconjugation also. Higher the number of the resonance form, higher the number of the conical forms, greater is the stability. ಟರ್ಷರಿ ಕಾರ್ಬೋಕಟಿಯಾನ್ಗೆ 10 ನಂತರ ಅಪೋಸಿಟ್ ಸ್ಪಿನ್ ಅದನ್ನು ಹೇಳಬೇಕಾಗತ್ತೆ. ಈ ಟ್ರಿಪ್ಲೆಟ್ ಕಾರ್ಬಿನು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ವಿತ್ ಪ್ರೋಪೀನ್ ಅಂತಂದರೆ ನಿಮಗೆ ಇದು ಪ್ರೋಪೀನ ತೊಗೊಂಡಿದ್ದೀನಿ. ಪ್ರೋಪೀನ್ ಅಂದರೆ 3 ಕಾರ್ಬನ್ ಆಟಮ್ ಇರುವಂಥದ್ದು, 1 ಡಬಲ್ ಬಾಂಡ್ ಇರುವಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ ಪ್ರೋಪೀನ್ ಅಂತ ಕರಿತೀವಿ. ಈ ಪ್ರೋಪೀನ್ ಏನಾದರೂ ನಿಮಗೆ ಸಿಂಗ್ಲೆಟ್ ಅಥವಾ ಟ್ರಿಪ್ಲೆಟ್ ಕಾರ್ಬನ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಆದ್ರೂ, ಸಿನ್ಸ್ ಇಟ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 3 ಕಾರ್ಬನ್ ಆಟಮ್, ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಪ್ರೋಪೀನ್ಸ್ ಬರುತ್ತೆ. ಅದು ಸಿಂಗ್ಲೆಟ್ ಬೇಕಾದ್ರೂ ಆಗಿರ್ಬೋದು, ಟ್ರಿಪ್ಲೆಟ್ ಬೇಕಾದ್ರೂ ಆಗಿರ್ಬೋದು, 2 ಕೇಸಲ್ಲೂ ನಿಮಗೆ ಒಂದೇ ಪ್ರಾಡಕ್ಟ್ ಬರುತ್ತೆ. ಅದೇ ಈ ಟ್ರಿಪ್ಲೆಟ್ ಕಾರ್ಬಿನು ವೆನ್ ಇಟ್ ಮೇಡ್ ಟು ರಿಯಾಕ್ಟ್ ವಿತ್ ಬ್ಯೂಟೀನ್ ಜೊತೆಗೆ ಏನಾದರೂ ರಿಯಾಕ್ಟ್ ಆದರೆ ಸಿಂಗ್ಲೆಟ್ಟು ಬೇರೆ ಥರ ರಿಯಾಕ್ಟ್ ಆಗುತ್ತೆ, ಟ್ರಿಪ್ಲೆಟ್ಟು ಬೇರೆ ಥರ ರಿಯಾಕ್ಟ್ ಆಗುತ್ತೆ. ಸಿಂಗ್ಲೆಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗಿವ್ ಬೋತ್ ಸಿಸ್ ಅಂಡ್ ಟ್ರಾನ್ಸ್ ಫಾರ್ಮ್ನ ಕೊಡುತ್ತೆ. ಇಫ್ ಇಟ್ ಇಸ್ ಎ ಬ್ಯೂಟೇನ್, ಅದೇ ಪ್ರೋಪೇನ್ ಆಯಿತು ಅಂತಂದರೆ ಒಂದೇ ಒಂದು ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಪ್ರೋಪೇನ್ನ ಕೊಡುತ್ತೆ. ಅದೇನಾದರೂ ಬ್ಯೂಟೇನ್ ಆಯಿತು ಅಂದರೆ ನಿಮಗೆ ಟ್ರಿಪ್ಲೆಟ್ ಏನಾದರೂ ಯೂಸ್ ಮಾಡಿದ್ರೆ ಸಿಸ್ಸು ಮತ್ತು ಟ್ರಾನ್ಸು 2 ಬರುತ್ತೆ. ದಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರೋಪೀನ್ ಆ್ಯಂಡ್ ಎ ಬ್ಯೂಟೇನ್. ನೋಡ್ಕೋಬೇಕು ಯಾವುದು ಅಲ್ಲಿ ಕೇಳಿದ್ದಾರೆ ಅಂತ. ನೆಕ್ಸ್ಟ್ ವಾಟ್ ಈಸ್ ಪರ್ಕಿನ್ ಕಂಡೆನ್ಸೇಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಪರ್ಕಿನ್ ಕಂಡೆನ್ಸೇಷನ್ ಅಂದರೆ ಏನು ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಆ ಎಕ್ಸಾಂಪಲ್ ಕೊಡೋದಕ್ಕೆ 2 ಮಾರ್ಕ್ ಇರುತ್ತೆ, 3 ಮಾರ್ಕ್ ಕ್ವಶನ್ ಇದೆ. Aromatic aldehyde condenses with an acid anhydride in presence of a sodium salt of a carboxylic acid to form alpha beta unsaturated acid. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ನಾವೇನು ಮಾಡ್ತಿದ್ದೀವಿ, ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಂದರೆ ಬೆನ್ಜಾಲ್ಡಿಹೈಡ್ when it made to react with an acetic anhydride, any acid anhydride in presence of a sodium salt of an ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೋಡಿಯಂ ಅಸಿಟೇಟ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಸಿನಮಿಕ್ ಆ್ಯಸಿಡ್ ಬರುತ್ತೆ.
ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬೆನ್ಸಾಲ್ಡಿಹೈಡ್ ಕಂಡೆನ್ಸಸ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಎ ಸೋಡಿಯಂ ಅಸಿಟೇಟ್ ಟು ಫಾರ್ಮ್ ಸಿನಮಿಕ್ ಆಸಿಡ್. ಇದಕ್ಕೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಕರಿತೀವಿ. ಎಕ್ಸ್ಪ್ಲೈನ್ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ದ ರಿಯಾಕ್ಷನ್ ಬಿಟ್ವೀನ್ ದಿ ಕಾಂಜುಗೇಟೆಡ್ ಡೈನ್ ಅಂಡ್ ಎ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಟು ಫಾರ್ಮ್ ದಿ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೀನ್ ಡೆರಿವೇಟಿವ್. ಇದಕ್ಕೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಡೈ ಈನ್ ಇರುತ್ತೆ. ಡೈ ಅಂದರೆ 2, ಈನ್ ಅಂದರೆ ಡಬಲ್ ಬಾಂಡ್. 2 ಡಬಲ್ ಬಾಂಡ್ ಇರಬೇಕು. ಡೈ ಈನೋಫೈಲ್ ಒಂದೇ ಒಂದು ಈನೋ ಇರುವಂಥದ್ದು. ಅದು ಇಟ್ ಗೋಯಿಂಗ್ ಟು ಮೇಕ್ 2 pair of electrons which going to involve, they're going to form the cyclic compound. ಇಂಥ ರಿಯಾಕ್ಷನ್ಗೆ ನಾವು ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೈನ್ ಕ್ಲೈಸನ್-ಸ್ಮಿತ್ ಕಂಡೆನ್ಸೇಷನ್ ವಿತ್ ಅನ್ ಎಕ್ಸಾಂಪಲ್. ಇದು 3 ಮಾರ್ಕ್ ಕೇಳ್ತಾರೆ. ಕ್ಲೈಸನ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅನ್ ಆರ್ಗ್ಯಾನಿಕ್ ಕಪ್ಲಿಂಗ್ ರಿಯಾಕ್ಷನ್ which result in the formation of a carbon-carbon bond between either a single ester and one carbonyl compound or between 2 esters. The reaction proceeds when a strong base is present and the product of the reaction is beta ketoester or a beta diketone. ಇದಕ್ಕೆ ನಾವೇನಂತ ಕರಿತೀವಿ, ಕ್ಲೈಸನ್-ಸ್ಮಿತ್ ಕಂಡೆನ್ಸೇಷನ್. ಈ ರಿಯಾಕ್ಷನ್ಸ್ ಎಲ್ಲ ನೀವು ಹಾಗೆ ಓದಿದ್ರೆ ಆಗಲ್ಲ, ಪೆನ್ನು ಪೆನ್ಸಿಲ್ ತೊಗೊಂಡು ಬರೀಬೇಕಾಗತ್ತೆ. ಬರೆದು ನೀವು ಅದನ್ನು ಪ್ರಾಕ್ಟೀಸ್ನ ಮಾಡಬೇಕಾಗತ್ತೆ. ವಾಟ್ ಈಸ್ ಪರ್ಕಿನ್ ಕಂಡೆನ್ಸೇಷನ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅದೇ ಆನ್ಸರ್ ನೀವು ಅಲ್ಲಿ ಬರೀಬೇಕಾಗತ್ತೆ. ಒಂದೇ ಕ್ವಶನ್ನ ಬೇರೆ ಥರ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ರಿಯಾಕ್ಷನ್ಸ್ ಆಫ್ ಡೈಕ್ಲೋರೋಕಾರ್ಬಿನ್ ವಿತ್ ಅ ಸೈಕ್ಲೋಹೆಕ್ಸೀನ್ ಅಂತ ಕೇಳ್ತಾ ಇದ್ದಾರೆ. ಡೈಕ್ಲೋರೋಕಾರ್ಬಿನ್ ಇಸ್ ಆಲ್ಸೋ ಎ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ದಟ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ಸೈಕ್ಲೋಹೆಕ್ಸೀನ್, ಇಲ್ಲೇನಾಗುತ್ತೆ ಅಂದರೆ ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಟು ಗಿವ್ ಜೆಮಿನಲ್ ಡೈಕ್ಲೋರೋ ಸೈಕ್ಲೋಪ್ರೋಪೇನ್ಸ್ ಬರುತ್ತೆ. ಸೊ ಆ 5 ಮೆಂಬರ್ಡ್ ರಿಂಗ್ ಹಾಗೇ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೆಂಗೆ ಡೀಲ್ಸ್ ಆರ್ಡರ್ ರಿಯಾಕ್ಷನಲ್ಲಿ ಆಗುತ್ತಲ್ಲ ಅದೇ ಥರ ರಿಯಾಕ್ಷನ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. 1+2 ಅಡಿಷನ್ ರಿಯಾಕ್ಷನ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಡೈಕ್ಲೋರೋ ಪ್ರೋಪೇನ್ಸ್ ಜೆಮಿನಲ್, ಒಂದೇ ಕಾರ್ಬನ್ ಆಟಮ್ಗೆ 2 ಗ್ರೂಪ್ ಅಟ್ಯಾಚ್ ಆದರೆ ಅವಾಗ ನಾವು ಜೆಮಿನಲ್ ಅಂತ ಹೇಳ್ತೀವಿ. ಇಲ್ಲಿ ಜೆಮಿನಲ್ ಡೈಕ್ಲೋರೋ ಸೈಕ್ಲೋಪ್ರೋಪೇನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ಸ್ಟೇಬಲ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇನ್ ಪರ್ಕಿನ್ ಕಂಡೆನ್ಸೇಷನ್ ಅಂಡ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಪರ್ಕಿನ್ ಕಂಡೆನ್ಸೇಷನಲ್ಲಿ ಕಾರ್ಬನಿಯಾನ್ ಬರುತ್ತೆ. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನಲ್ಲಿ ಫ್ರೀ ರ್ಯಾಡಿಕಲ್ ಬರುತ್ತೆ. ಸ್ಯಾಂಡ್ಮೇಯರ್ ರಿಯಾಕ್ಷನಲ್ಲಿ ಬರುವಂಥ ಫ್ರೀ ರ್ಯಾಡಿಕಲ್ ಯಾವುದು ಅಂದರೆ ಫಿನಾಲ್ ಫ್ರೀ ರ್ಯಾಡಿಕಲ್ಲು. ಪರ್ಕಿನ್ ಕಂಡೆನ್ಸೇಷನ್ ನಿಮಗೆ ಬರುವಂಥ ಕಾರ್ಬನಿಯಾನ್ ಅಂದರೆ ಕಾರ್ಬನಿಯಾನ್ ಸ್ಟ್ರಕ್ಚರ್ ಬರ್ತೀನಿ. ಸ್ಟ್ರಕ್ಚರ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್, ಜಸ್ಟ್ ನೀವು ಕಾರ್ಬನಿಯಾನ್ ಅಂತ ಬರೆದು ಫ್ರೀ ರ್ಯಾಡಿಕಲ್ ಅಂತ ಬರೆದು ನಾವು ಮಾರ್ಕ್ಸ್ ಕೊಡ್ತೀವಿ. ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಆಲ್ಡಲ್ ಕಂಡೆನ್ಸೇಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು 4 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ಮೆಕ್ಯಾನಿಸಮ್ ಕೇಳ್ತಾ ಇರೋದಕ್ಕೋಸ್ಕರ 4 ಮಾರ್ಕನ್ನು ಕೇಳಿದರೆ ಇದನ್ನು 5 ಮಾರ್ಕ್ಸ್ಗೂ ಕೇಳ್ಬೋದು ಅವರು. Aldehydes containing an alpha hydrogen atom undergo self condensation in presence of a dilute NaOH to form beta hydroxyaldehyde, which is called as an aldol. Therefore, this condensation is called as aldol condensation. The term aldol is derived from the combination of an aldehyde and an alcohol, the 2 functional group present in the product. So, ನಾನು acetaldehyde ಜೊತೆಗೆ NaOH ಜೊತೆಗೆ ಫಾರ್ಮೇಷನ್ ಮಾಡಿದಾಗ when 2 moles of acetaldehyde when made to react with a dilute NaOH to form the beta hydroxyaldehyde, ಇದಕ್ಕೆ ನಾವೇನಂತ ಕರಿತೀವಿ, aldol condensation ಅಂತ ಹೇಳ್ತೀವಿ. ಎಕ್ಸ್ಪ್ಲೈನ್ ಕ್ಲೈಸನ್-ಸ್ಮಿತ್ ಕಂಡೆನ್ಸೇಷನ್ ವಿತ್ ಅನ್ ಎಕ್ಸಾಂಪಲ್. ಇದು 3 ಮಾರ್ಕ್ ಕೇಳ್ತಾರೆ. ಕ್ಲೈಸನ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅನ್ ಆರ್ಗ್ಯಾನಿಕ್ ಕಪ್ಲಿಂಗ್ ರಿಯಾಕ್ಷನ್ which result in the formation of a carbon. That carbanion will going to attack the carbonyl carbon of the another mole of the acetaldehyde to form the alkoxide ion. ಇದರಲ್ಲಿ ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂದರೆ ಅದು ಕಾರ್ಬೋಕೆಟಿಯನ್ ಆಗ್ಬೋದು, ಕಾರ್ಬನಿಯಾನ್ ಆಗ್ಬೋದು, ಕಾರ್ಬನ್ ಆಗ್ತಾ ಹೋಗುತ್ತೆ. ಆ 3 ಸ್ಟೆಪ್ಪು ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದನ್ನು ನಾನು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ರಿಯಾಕ್ಷನ್ಸೂ ವಿತ್ ದೇ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ 3rd SEM NEP ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ನೀವು ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಕ್ಸ್ಪ್ಲೈನ್ ದಿ ರಿಯಾಕ್ಷನ್ ಆಫ್ 1,3-butadiene ವಿತ್ ಈಥೀನ್ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಾಡೈನ್ ಅಗೇನ್ ದಿಸ್ ಇಸ್ ಆಲ್ಸೋ ಎ ಡೀಲ್ಸ್ ಆರ್ಡರ್ ರಿಯಾಕ್ಷನ್. ಡೈರೆಕ್ಟಾಗಿ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ದಲ್ಲೇ 1,3-butadiene is nothing but a diene. It going to contain a 2 double bond and ಈಥೀನಲ್ಲಿ ನಿಮಗೆ ಡೈನೋಫೈಲ್ ಇದೆ. ಅವೆರಡು ರಿಯಾಕ್ಟ್ ಆದಾಗ ನಿಮಗೆ ಸೈಕ್ಲಿಕ್
ಸೈಕ್ಲಿಕ್ ಎಕ್ಸೀನ್ ಬರುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವು ಡೀಲ್ಸ್